30 ರೌಂಡ್ಸ್ ನ ಮೊದಲ ಸ್ಟೋರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯ ಸ್ಟೋರಿ. ಮೇಲಿಂದ ಮೇಲೆ ಡಿಕೆಶಿ ವಿರುದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ದ ರಾಜಣ್ಣ ಈಗ ಡಿಕೆಶಿ ಬಣದ ಟಾರ್ಗೆಟ್. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ರಾಜಣ್ಣ ಫೈಟ್ ಶುರುವಾಗಿದೆ. ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸೂಚಿಸಿದ್ರು, ರಾಜಣ್ಣ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆ? ಅಪೆಕ್ಸ್ ಬ್ಯಾಂಕ್ ಸಭೆಗೆ ಡಿಕೆಶಿ ಬಂದ್ರು, ಕಚೇರಿಯಿಂದ ರಾಜಣ್ಣ ಹೋಗಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿಚಾರವಾಗಿ ಡಿಸಿಎಂ ವರ್ಸಸ್ ಸಹಕಾರ ಸಚಿವ. ಅಪೆಕ್ಸ್ ಬ್ಯಾಂಕ್ ವಿಷಯದಲ್ಲಿ ಡಿಸಿಎಂ ಡಿಕೆಶಿ ಮೇಲುಗೈ ಆಗತ್ತಾ? ಡಿಕೆಶಿ ಬಣ ಮೇಲುಗೈ ಆಗತ್ತೆ ಅನ್ನೋ ಕಾರಣಕ್ಕೆ ಸಭೆಗೆ ಬರ್ತಾ ಇಲ್ವಾ ಕೆಎನ್ ರಾಜಣ್ಣನ ವಿಚಾರಿಸಿದ್ರೆ ಹುಷಾರಿರ್ಲಿಲ್ಲ, ಹಾಸ್ಪಿಟಲಿಗೆ ಹೋಗಿದ್ದೆ, ಈ ರೀತಿಯ ಕಾರಣಗಳನ್ನ ನೀಡ್ತಾ ಇದ್ದಾರೆ ಸಹಕಾರ ಸಚಿವರು. ಡಿಕೆಶಿ ಸಭೆಗೆ ಬಂದು ರಾಜಣ್ಣ ಬರಲಿಲ್ಲ ಅಂತ ಎದ್ದು ಹೋಗಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಈಗ ಅಪೆಕ್ಸ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಬೆಂಬಲಿತರು ಬಹುಮತ ಹೊಂದಿದ್ದಾರೆ. ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಕೆಎನ್ ರಾಜಣ್ಣ ಒಪ್ಪುತ್ತಾ ಇಲ್ಲ, ಆ ಮೀಟಿಂಗ್ಗೆ ಬರ್ತಾ ಇಲ್ಲ. ಯಾಕೆ ಹಾಗಾದ್ರೆ? ಡಿಕೆಶಿ ಬಣಕ್ಕೆ ಅಧ್ಯಕ್ಷ ಸ್ಥಾನ ಇಲ್ಲ ಅಂತ ನೀವು ಭರವಸೆ ಕೊಡೋದಾದ್ರೆ ನಾನು ಬರ್ತೀನಿ, ಅಧ್ಯಕ್ಷ ಮಾಡಿ, ಬೇರೆಯವ್ರನ್ನ ಮಾಡಿ, ಆದ್ರೆ ಡಿಕೆಶಿ ಬಣದವರಾಗಬಾರದು. ಸಿಎಂ ಸಿದ್ದರಾಮಯ್ಯ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಡಿಕೆಶಿ ಬಣಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಿಗದೆ ಇರೋ ಹಾಗೆ ರಾಜಣ್ಣ ಹಠ ಹಿಡಿದು ಕೂತಿದ್ದಾರೆ. ತಮ್ಮ ಆಪ್ತ ಎಂಎಲ್ಸಿ ರವಿನ ಅಧ್ಯಕ್ಷ ಮಾಡಬೇಕು ಅಂತ ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿಕೆಶಿ ಆಪ್ತರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿಸುವುದಕ್ಕೆ ರಾಜಣ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ ಅಂದ್ರೆ ಡಿಕೆಶಿ ಬಣದವರು ಅದರ ಅಧ್ಯಕ್ಷ ಆಗಬಾರದು. ಕಾಂಗ್ರೆಸ್ ಬಹುಮತ ಇರುವ ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಿಜೆಪಿ ಅಧ್ಯಕ್ಷ ಇದ್ದಾರೆ. ಅವರ ಬದಲಾವಣೆಗೆ ರಾಜಣ್ಣ ಒಪ್ಕೊಳ್ತಾ ಇಲ್ಲ. ಒಂದು ವೇಳೆ ಒಪ್ಪೋದೇ ಆದ್ರೆ ಡಿಕೆ ಶಿವಕುಮಾರ್ ಬಣದಿಂದ ಅಧ್ಯಕ್ಷ ಆಗಬಾರದು, ಆಗಲ್ಲ ಅಂತ ನೀವು ನನಗೆ ಭರವಸೆ ಕೊಡಿ ಅಂತ ಸಿದ್ದರಾಮಯ್ಯ ಮುಂದೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ರಾಜಣ್ಣ. ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಬದಲಿಸಿ ಅಂತ ಕಾಂಗ್ರೆಸ್ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಶಾಸಕರ ಈ ಒತ್ತಡಕ್ಕೆ ಮಣಿದು ಬದಲಾವಣೆಗೆ ಸಿಎಂ ಸೂಚಿಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದೆ. ಡಿಕೆ ಶಿವಕುಮಾರ್ ರಾಜಣ್ಣನ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ತಮ್ಮ ಆಪ್ತ ಎಂಎಲ್ಸಿ ರವಿನ ನೇಮಕ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸುತಾರಾಮ್ ನಾನು ಒಪ್ಪೋದಿಲ್ಲ ಅಂತ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ. ಸಭೆಗೂ ಬರ್ತಾ ಇಲ್ಲ, ಸಿಎಂ ಮುಂದೆ ಪಟ್ಟು ಹಿಡಿತಾ ಇದ್ದಾರೆ. ಒಂದು, ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರಾಗಿ ಮುಂದುವರಿಲಿ, ಅಥವಾ ಬದಲಾವಣೆ ಆಗೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ಯಾರು ಅಧ್ಯಕ್ಷ ಆಗೋ ಹಾಗಿಲ್ಲ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಯಾವುದೇ ಇಶ್ಯೂ ಆಗ್ಲಿ, ಡಿಕೆ ಶಿವಕುಮಾರ್ ವಿರುದ್ಧ ನೇರ ವಾಗ್ದಾಳಿ ನಡೆಸ್ತಾ ಇರೋದು ಕೆಎನ್ ರಾಜಣ್ಣ. ಈಗ ಕೆಎನ್ ರಾಜಣ್ಣನ ಅಖಾಡದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ದಾಳ ಉರುಳಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆ, ಅದಕ್ಕೆ ತಮ್ಮ ಆಪ್ತ ಎಂಎಲ್ಸಿ ರವಿಯನ್ನ ಅಧ್ಯಕ್ಷರನ್ನಾಗಿ ಮಾಡೋದು. ಇದರಿಂದ ಕೆರಳಿದ್ದಾರೆ ರಾಜಣ್ಣ, ನಾನು ಒಪ್ಪೋದಿಲ್ಲ ಅಂತ. ಅಧ್ಯಕ್ಷರಾಗಿ ಬೆಳ್ಳಿ ಪ್ರಕಾಶ್ ಮುಂದುವರಿಲಿ, ಬಿಜೆಪಿಯ ಮಾಜಿ ಶಾಸಕ, ಕಳೆದ ಬಾರಿ ಸೋತಿದ್ರು, ಅವರು ಮುಂದುವರಿಲಿ, ಅಥವಾ ಬೇರೆ ಯಾರಾದ್ರೂ ಆಗ್ಲಿ, ಆದ್ರೆ ಶಿವಕುಮಾರ್, ಡಿಕೆ ಶಿವಕುಮಾರ್ ಬಣದಿಂದ ಯಾರು ಆಗಬಾರದು. ಇಷ್ಟು ದಿನ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟೆನ್ಷನ್ ಕೊಡೋ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು ಹೇಳಿಕೆಗಳ ಮೂಲಕ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಲಿ, ಸಿಎಂ ಬದಲಾವಣೆ ಸ್ಥಾನ ಆಗಿರ್ಲಿ, ಸಿದ್ದರಾಮಯ್ಯ ಅವರ ಬಣದ ಮೊದಲ ಸಾಲಲ್ಲಿ ಮೊದಲಿಗರಾಗಿ ನಿಂತು ವಾಗ್ದಾಳಿಗಳನ್ನ ನಡೆಸ್ತಾ ಇರೋದು ಕೆಎನ್ ರಾಜಣ್ಣ. ಈಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಗಾದಿಗೆ ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ನೇರ ನಿಂತಿದ್ದಾರೆ. ಡೈರೆಕ್ಟ್ ಫೈಟ್.
ನನಗೆ ಹುಷಾರಿರ್ಲಿಲ್ಲ, ಹೋಗೋದಕ್ಕಾಗಲಿಲ್ಲ ಅಂತ ರಾಜಣ್ಣ ಸಬೂಬು ಹೇಳಿದ್ರು. DK ಶಿವಕುಮಾರ್ ಕೂಡ ಇದರ ಬಗ್ಗೆ ಉತ್ತರ ಕೊಟ್ರು. ಹೌದೌದು, ಅವ್ರಿಗೆ ಹುಷಾರಿರಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ರು. KN ರಾಜಣ್ಣ ಹೇಳ್ತಿದ್ದಾರೆ ಬದಲಾವಣೆ ಬೇಡ, ಆದರೆ ಬದಲಾವಣೆ ಆಗಲೇಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆಗಲೇಬೇಕು ಅನ್ನೋದಾದ್ರೆ ಅದು DKಶಿ ಬಣದಿಂದ ಆಗೋ ಹಾಗಿಲ್ಲ. ಸಿದ್ದರಾಮಯ್ಯ ಅವರ ಮುಂದೆ KN ರಾಜಣ್ಣ ಇಟ್ಟಿರೋ ಬೇಡಿಕೆ ಇದು. ಯಾರ ಕೈ ಮೇಲಾಗತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.